ಎಲ್ಲರಿಗೂ ನಮಸ್ಕಾರ. ಚಾಯಾಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಿದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು 4th ಸೆಮ್ಮಲ್ಲಿ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ ಅಂತಿದೆ, 4 hours ಚಾಪ್ಟರು, ನಿಯರ್ಲಿ 8 ಮಾರ್ಕ್ಸ್ ನಿಮಗೆ ಯೂನಿವರ್ಸಿಟಿ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಬರ್ತಾ ಹೋಗುತ್ತೆ. ಅದ್ರ ಬಗ್ಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನನಗೆ ಆ ಚಾಪ್ಟ್ರಲ್ಲಿ 2ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು, ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ 2 ಅಂತ. ಆಲ್ರೆಡಿ ಒಂದು ನಾನು ಓಝೋನ್ ಡಿಪ್ಲೀಷನ್ ಬಗ್ಗೆ ಮಾಡಿದ್ದೀನಿ, ಅದು ನೀವು ನೋಡ್ಕೋಬೋದು. ಇವತ್ತು ನಾನು ಗ್ರೀನ್ ಹೌಸ್ ಎಫೆಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಶೇರ್ ಮಾಡಿ. ನೀವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಕೆಲವೊಂದು ಟರ್ಮ್ಸ್ ನಿಮಗೆ ಗೊತ್ತಾದರೆ, ಅದು ಅರ್ಥ ಆದರೆ, ಬ್ಯಾಕ್ಗ್ರೌಂಡ್ ಅರ್ಥ ಆದರೆ, ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಬಿಗಿನಿಂಗಲ್ಲಿ ಇವನ್ ದೋ ಇಟ್ಸ್ ನಾಟ್ ದಿ ಪಾರ್ಟ್ ಆಫ್ ಯುವರ್ ಎಕ್ಸಾಮಿನೇಷನ್ ಇಲ್ದಲೇ ಇದ್ರೂ ನಿಮ್ಗೆ ಅರ್ಥ ಆಗಲಿ ಅಂತ ಕೆಲವೊಂದು ಪಾಯಿಂಟ್ಸ್ನ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. Weather has an extraordinary influence on the health and well-beings of the humankind. ನಾವು ಅದನ್ನು ವೆದರ್ ಅನ್ಬೋದು, ಕ್ಲೈಮೇಟ್ ಅನ್ಬೋದು. ನೌ-a-days ಎವ್ರಿಬಡಿ ಈಸ್ ಟಾಕಿಂಗ್ ಅಬೌಟ್ ಕ್ಲೈಮೇಟ್ ಚೇಂಜ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ಸೊ ಆ ಕ್ಲೈಮೇಟ್ ಇರ್ಬೋದು, ವೆದರ್ ಇರ್ಬೋದು, ದಟ್ ಹ್ಯಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ಇನ್ಫ್ಲೂಯೆನ್ಸ್ ಆನ್ ದಿ ಹೆಲ್ತ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್ ಆಫ್ ದಿ ಮ್ಯಾನ್ಕೈಂಡ್. ಇಡೀ ಪ್ರಪಂಚದಲ್ಲಿರುವಂಥದ್ದು ಇಡೀ ಯೂನಿವರ್ಸಲ್ಲಿ ಹೆಲ್ತ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಅಥವಾ ನಮ್ಮದು ಮ್ಯಾನ್ಕೈಂಡ್ ಎಕ್ಸಿಸ್ಟೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗಿದೆ, ಇಲ್ಲ ಅಂದರೆ ವೆದರ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ, ಸನ್ ರೇಡಿಯೇಷನ್ ಇಸ್ ದ ಪ್ರೈಮರಿ ಎನರ್ಜಿ ಸೋರ್ಸ್ ಫಾರ್ ಡ್ರೈವಿಂಗ್ ಅಟ್ಮಾಸ್ಫಿರಿಕ್ ಆ್ಯಂಡ್ ಓಷನ್ ಸರ್ಕ್ಯುಲೇಷನ್ ಆ್ಯಂಡ್ ಫಾರ್ ದಿ ಲೈಫ್ ಆನ್ ದಿ ಅರ್ತ್. ನಿಮ್ಗೆ ಗೊತ್ತು, ಸೂರ್ಯ ಇಲ್ದಲ್ಲಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಸನ್ ರೇಡಿಯೇಷನ್ ಇಸ್ ದ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ದಟ್ ವಿ ಆರ್ ಗೋಯಿಂಗ್ ಟು ಗೆಟ್, ಆ್ಯಂಡ್ ಇಟ್ ಗೋಯಿಂಗ್ ಟು ಸೈಕಲ್. ವಾಟರ್ ಸೈಕಲಲ್ಲಿ ಏನಾಗ್ತಾ ಇರುತ್ತೆ, ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ದೇರ್ ಬೈ ದೆರ್ ಇಸ್ ಅನ್ ಎಕ್ಸಿಸ್ಟೆನ್ಸ್ ಆಫ್ ದಿ ಅರ್ತ್, ಲೈಫ್ ಆನ್ ದಿ ಅರ್ತ್. ಸೊ ಅದಕ್ಕೆ ಏನಾದರೂ ಡಿಸ್ಟರ್ಬೆನ್ಸ್ ಆಯಿತು ಅಂತ ತಿಳ್ಕೊಂಡು, ಅದು ಏನು ಬ್ಯಾಲೆನ್ಸ್ ಇದೆಯಲ್ಲ, ಆ ಬ್ಯಾಲೆನ್ಸ್ಗೆ ಏನಾದರೂ ಡಿಸ್ಟರ್ಬೆನ್ಸ್ ಆಯಿತು ಅಂದಾಗ ಇಟ್ ಗೋಯಿಂಗ್ ಟು ಮನ್ ಹೆಲ್ತ್. ಸೊ ಹಾಗಿದ್ರೆ ವಾಟ್ ಕಂಟ್ರೋಲ್ಸ್ ಕ್ಲೈಮೇಟ್ ಅಂತಂದ್ರೆ ಏನು, ವೆದರ್ ಅಂದರೆ ಅಂತ ಹೇಳಿದೆ ನಾನು. ಸೊ ಅದನ್ನು ಯಾವುದನ್ನು ಕಂಟ್ರೋಲ್ ಮಾಡುತ್ತೆ ಅಂತ. ಈಗ ನಮಗೆ ಸನ್ ಇದೆ, ಎನರ್ಜೀಸ್ ಫ್ರಮ್ ದಿ ಸನ್ಗೆ ನಾವೇನಂತ ಕರಿತೀವಿ, ರೇಡಿಯೇಷನ್ ಅಂತ. ದಟ್ಸ್ ಅ ವರ್ಡ್ ವಿ ಆರ್ ಗೋಯಿಂಗ್ ಟು ಯೂಸ್, ರೇಡಿಯೇಷನ್ ಅಂತ. ಸನ್ ಮತ್ತು ನಾನು 4 ಇನ್ನರ್ ಪ್ಲಾನೆಟಲ್ಲಿ ಸೋಲಾರ್ ಸಿಸ್ಟಮಲ್ಲಿ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ರಿಲೇಟಿವ್ ಡಿಸ್ಟೆನ್ಸ್ ಫ್ರಮ್ ದಿ ಸನ್ ಎಷ್ಟಿದೆ ಅಂತ ಅದ್ರ ಮೇಲೆ ಬೇಸಿಸ್ ಮೇಲೆ ಹೇಳ್ತಾ ಹೋಗ್ತೀನಿ. ಮರ್ಕ್ಯುರಿ, ವೀನಸ್, ಅರ್ತ್ ಆ್ಯಂಡ್ ಮಾರ್ಸ್. ಇಟ್ಸ್ ಅ ರಿಲೇಟಿವ್ ಡಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದೀನಿ. ಅರ್ತ್ಗೆ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಆವಾಗ ವೀನಸ್ಗೆ 0.72 ಇರುತ್ತೆ, ಸನ್ಗಾದರೆ ಮರ್ಕ್ಯುರಿಗಾದರೆ 0.39 ಇರುತ್ತೆ, ಮಾರ್ಸ್ಗಾದರೆ 1.5 ಇರುತ್ತೆ. ಸೊ ಸೋಲಾರ್ ರೇಡಿಯೇಷನ್ಸು ಅಗೇನ್ ಡಿಪೆಂಡ್ಸ್ ಅಪಾನ್ ದಿ ಡಿಸ್ಟೆನ್ಸ್. ಅದು ಅರ್ತ್ಗಾದರೆ 342 m² ಆಗ್ತಾ ಇದೆ. ಅದೇ ರೀತಿ ವೀನಸ್ಗಾದರೆ 660, ಮರ್ಕ್ಯುರಿಗಾದರೆ 2250. ಇದು ಹತ್ತತ್ರ ಇದ್ದಷ್ಟು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಸೋಲಾರ್ ರೇಡಿಯೇಷನ್ ಬರೋಂಥದ್ದು ಜಾಸ್ತಿ ಆಗುತ್ತೆ. ಸೊ ಮಾರ್ಸ್ಗಾದರೆ 150 ಆಗುತ್ತೆ, ಬಿಕಾಸ್ ಇದು 1.5 ಇದೆ. ಸೊ ದಿಸ್ ಕಂಟ್ರೋಲ್ಸ್ ದಿ ಎಂಟೈರ್ ಯೂನಿವರ್ಸ್. ಸೊ ನಮ್ಗೆ ಎಷ್ಟು ಎನರ್ಜಿ ಬರ್ತಾ ಇದೆ, ರೇಡಿಯೇಷನ್ ಬೀಳ್ತಾ ಇದೆ ಫ್ರಮ್ ದಿ ಸನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಗೇನ್ ವಿ ಆರ್ ಗೋಯಿಂಗ್ ಟು ಯೂಸ್ ಒನ್ ಮೋರ್ ಟರ್ಮ್ ದಟ್ ಈಸ್ ಕಾಲ್ಡ್ ಆಸ್ ರಿಫ್ಲೆಕ್ಟಿವಿಟಿ ಅಂತ ಕರೀತಾರೆ, ರಿಫ್ಲೆಕ್ಟಿವಿಟಿ ಅಂತ ಕರೀತಾರೆ, ಇಲ್ಲ ಅಂದರೆ ಆಲ್ಬಿಡೋ ಅಂತ ಕರೀತಾರೆ. ಇದೇನಾಗುತ್ತೆ ಅಂದರೆ, ಸೋಲಾರ್ ರೇಡಿಯೇಷನ್ ಭೂಮಿ ಒಳಗಡೆ ಬಂದಂಥ ಯಾವುದೋ ಒಂದು ಪ್ಲಾನೆಟ್ ಮೇಲೆ ಬಿದ್ದಿದ್ದನ್ನೆಲ್ಲನೂ ಆ ಪ್ಲಾನೆಟು ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಸಮ್ ಆಫ್ ದಮ್ ಇಟ್ ಮೇ ರಿಫ್ಲೆಕ್ಟೆಡ್. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ರಿಫ್ಲೆಕ್ಟಿಬಿಲಿಟಿ ಅಂತ ಕರಿತೀವಿ, ಇಲ್ಲಾಂದರೆ ಆಲ್ಬಿಡೋ ಅಂತ, ಆಲ್ಫಾ ಅಂತ ಕರೀತಾರೆ. ಸೊ ಅಗೇನ್ ಒಂದೊಂದು ಪ್ಲಾನೆಟ್ಗೆ ಒಂದೊಂದು ಆಲ್ಫಾ ಇರ್ತಾ ಹೋಗುತ್ತೆ. ದಟ್ ಈಸ್ ದ ರಿಫ್ಲೆಕ್ಟಿವಿಟಿ ಅಂತ ಕರಿತೀವಲ್ಲ, ಅದು ಒಂದೊಂದು ಪ್ಲಾನೆಟ್ಗೆ ಒಂದೊಂದು ಆಗ್ತಾ ಹೋಗುತ್ತೆ. ಈಗ ಅರ್ತ್ಗಾಯಿತು ಅಂತಂದರೆ 31% ರಿಫ್ಲೆಕ್ಟ್ ಆಗುತ್ತೆ, 69% ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದೇ ರೀತಿ ಮಾರ್ಸ್ ಆದರೆ 15% ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ವೀನಸ್ ಆದರೆ 59%, ಮರ್ಕ್ಯುರಿ ಆದರೆ 1%ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ದ ನೆಟ್ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ನಾವು ಹೆಂಗೆ ಕನ್ಸಿಡರ್ ಮಾಡ್ತೀವಿ ಅಂದರೆ S × 1 - ಆಲ್ಫಾ ಅಂತ ಕನ್ಸಿಡರ್ ಮಾಡ್ತೀವಿ. ಆಲ್ಫಾ ಅಂದ್ರೆ ಏನು, ರಿಫ್ಲೆಕ್ಟಬಿಲಿಟಿ. ಈಗ 1 ಫುಲ್ ಇದೆ ಅಂತಂದರೆ ಅದರಲ್ಲಿ ಹೋಗುವಂಥದ್ದು ಇದಾಗುತ್ತೆ. ಸೊ ಆ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಿ, ನೆಟ್ ಸೋಲಾರ್ ರೇಡಿಯೇಷನ್ನ ಈ ಥರ, ದಿಸ್ ಇಸ್ ದ ವೇ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. So one possible way of changing the earth climate is by changing its orbit. ಸೊ ನೇಚರಲ್ಲಿ ಏನಾಗಿದೆ, 31% ರಿಫ್ಲೆಕ್ಟ್ ಆಗ್ತಿದೆ, 69% ಅದು ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಅರ್ಥಲ್ಲಿ. ಸೊ ನಂದು ಅರ್ತ್ ಕ್ಲೈಮೇಟ್ ಅಥವಾ ಕ್ಲೈಮೇಟ್ ಚೇಂಜ್ ಅಂತ ನಾವೇನು ಹೇಳ್ತೀವಲ್ಲ, ಅದು ವ್ಯತ್ಯಾಸ ಆಯಿತು ಅಂದರೆ, ಆ 61% ಅಬ್ಸರ್ವ್ ಮಾಡ್ಕೊಳ್ಳೋವಂಥದ್ದು 79%, 89% ಆಯಿತು ಅಂತಂದರೆ, ರಿಫ್ಲೆಕ್ಟ್ ಆಗೋದು ಕಡಿಮೆ ಆಯಿತು ಅಂತಂದಾಗ ಏನಾಗುತ್ತೆ, ವಾರ್ಮ್ ಆಗೋಕ್ಕೆ ಶುರು ಆಗುತ್ತೆ. ಸೊ ದಟ್ ಮೇಕ್ಸ್ ದಿ ಇಂಬ್ಯಾಲೆನ್ಸ್ ಅರೌಂಡ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಆರ್ ಅರೌಂಡ್ ದಿ ಸರ್ಫೇಸ್ ಆಫ್ ದಿ ಪ್ಲಾನೆಟ್ ಆಗುತ್ತೆ. ಸೊ ಇದು ರಿಫ್ಲೆಕ್ಟಬಿಲಿಟಿ ಏನಿದೆಯಲ್ಲ, ಅಥವಾ ಆಲ್ಬಿಡೋ ಅಂತ ಏನು ಕರಿತೀರಲ್ಲ, ಹೈಯರ್
ಎಲ್ಲೆಲ್ಲ ಹೈಯರ್ ಆಗಿರುತ್ತೆ ಅಂತಂದರೆ ಲ್ಯಾಂಡ್ ಹ್ಯಾಸ್ ಹೈಯರ್ ಆಲ್ಬಿಡೋ ದ್ಯಾನ್ ಓಷನ್ಗಿಂತ ಲ್ಯಾಂಡ್ಗೆ ಜಾಸ್ತಿ ರಿಫ್ಲೆಕ್ಟಬಿಲಿಟಿ ಇದೆ. ಕ್ಲೌಡ್ಸ್ ಹ್ಯಾವ್ ಹೈ ಆಲ್ಬಿಡೋ ಇರುತ್ತೆ. ಐಸ್ ಆ್ಯಂಡ್ ಸ್ನೋ ಹ್ಯಾವ್ ಹೈ ಆಲ್ಬಿಡೋ ಇರುತ್ತೆ. ಸೊ ಟೆಂಪರೇಚರ್ ಆಫ್ ದಿ ಇನ್ನರ್ ಪ್ಲಾಂಟ್, ಈಗ ನಾನು ಆ ಫಾರ್ಮುಲಾ ಹಾಕೊಂಡು S × 1 - ಆಲ್ಫಾ ಹಾಕೊಂಡು ಪ್ರತಿಯೊಂದನ್ನು ನಾನು ಏನು ಮಾಡ್ತಾನೆ ಹೋಗ್ತೀನಿ, ಈಕ್ವಿಲಿಬ್ರಿಯಮ್ ನನಗೆ S × 1 - ಆಲ್ಫಾ ಎಷ್ಟು ಬರಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಫಾರ್ಮುಲಾಗಳನ್ನೆಲ್ಲ ಹಾಕೊಂಡು ನಿಮ್ಗೆ ಗೊತ್ತು ಲ್ಯಾಂಬ್ಡಾಗೆ ಎಷ್ಟು, ಟೆಂಪರೇಚರ್ ಎಷ್ಟು, ಈ ಥರ ಫಾರ್ಮುಲಾ ಹಾಕೊಂಡು T ಈ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಇದು S = 1 - ಆಲ್ಫಾ ಸಿಗ್ಮಾ T⁴ ಆಯಿತು. ಅದು ನಂಗೆ T ಬೇಕು ಅಂದರೆ ಟೆಂಪರೇಚರು ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್ ಬೇಕು ಅಂತಂದರೆ ಅವಾಗ S × 1 - ಆಲ್ಫಾ ಡಿವೈಡೆಡ್ ಬೈ ಸಿಗ್ಮಾ T⁴ ಅಂತ ಹಾಕೊಳ್ತೀನಿ. ಸೊ ರಿಲೇಟಿವ್ ಡಿಸ್ಟೆನ್ಸು, ಸೋಲಾರ್ ರೇಡಿಯೇಷನ್ ಎಷ್ಟು ಬರುತ್ತೆ, ನೆಕ್ಸ್ಟ್ ಆಲ್ಬಿಡೋ ಎಷ್ಟಿದೆ ಅಂತ ಕನ್ಸಿಡರ್ ಮಾಡಿಕೊಂಡು ನಾನು S × 1 - ಆಲ್ಫಾ ಕಂಡಿಟ್ಕೊಂಡು ಅದರಿಂದ ನನಗೆ ಈಕ್ವಿಲಿಬ್ರಿಯಮ್ ಮೇಂಟೈನ್ ಆಗಬೇಕು ಅಂತಂದಾಗ ಎಷ್ಟಿರಬೇಕು ಟೆಂಪ್ರೇಚರ್ಗಳು ಯಾವ ಇದರಲ್ಲಿ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀನಿ. ಮರ್ಕಿರಿಗಾದರೆ 162, ವೀನಸ್ಗಾದರೆ -10, ಅರ್ಥಗಾದರೆ -19, ಮಾರ್ಸ್ಗಾದರೆ -55 ಇದೆ. ಆ್ಯಕ್ಚುಯಲ್ ಸರ್ಫೇಸ್ ಟೆಂಪ್ರೇಚರು ಆ ಪ್ಲಾನೆಟ್ಗಳದ್ದು ಆ್ಯಕ್ಚುಲಾಗಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ 108 ಇದೆ. ಮರ್ಕ್ಯೂರಿಗಾದರೆ 108 ಇದೆ. ಎಕ್ಸ್ಪೆಕ್ಟೆಡ್ ಎಷ್ಟು 162. ಅಂದರೆ ಎರಡೂ ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಅಂದರೆ ಮ್ಯಾನ್ಕೈಂಡ್ಗೆ ಸೇಫಾಗಿರಬೇಕು ಅಥವಾ ಯಾವುದೋ ಒಂದು ಆರ್ಗ್ಯಾನಿಸಮ್ ಅದರಲ್ಲಿ ಆರಾಮಾಗಿ ಇರಬೇಕು ಅಂತಂದರೆ ಆ ಟೆಂಪ್ರೇಚರ್ ಏನಾಗಿರಬೇಕು, ರಿಫ್ಲೆಕ್ಟಬಿಲಿಟಿದು ಮತ್ತು ಅದು ಈಕ್ವಿಲಿಬ್ರಿಯಮ್ ಮೇಂಟೈನ್ ಆಗಿರಬೇಕು. ಅದು ಮೇಂಟೈನ್ ಆಗಿದೆಯಾ ಇಲ್ವಾ ಅಂತ ನಾನು ಈ ಥರ ಚೆಕ್ ಮಾಡ್ತಾ ಇದ್ದೀನಿ. ಸೊ ಮರ್ಕ್ಯೂರಿಗೆ 162 ಇರಬೇಕಾಗಿತ್ತು, ಅಂದರೆ 108 ಇದೆ. ಆಲ್ಮೋಸ್ಟ್ ಓಕೆ, ನಾನು ತುಂಬ ವ್ಯತ್ಯಾಸ ಇಲ್ಲ. ವೀನಸ್ಗೆ ತೊಗೊಂಡ್ರೆ -10 ಇರಬೇಕಾಯಿತು, 453 ಇದೆ, ತುಂಬ ಜಾಸ್ತಿ ಇದೆ. ಅದಕ್ಕೆ ಕನ್ಸಿಡರ್ ಮಾಡಿಕೊಂಡ್ರೆ -19 ಇರಬೇಕಾಯಿತು, ಆದರೆ 15 ಇದೆ. ಅಗೇನ್ ದಿಸ್ ಆಲ್ಸೋ ಡಿಸ್ಅಗ್ರೀಸ್. ಮಾರ್ಕ್ಸ್ಗೆ ತೊಗೊಂಡ್ರೆ -55 ಇಂದ -43 ಇದೆ. ಸೊ ನಿಯರ್ಲಿ ಅಗ್ರೀಸ್. ಸೊ ಈ ಥರ ಏನಾಗ್ತಾ ಇದೆ ಅಂದರೆ ಟೆಂಪ್ರೇಚರ್ ಏನಾಗ್ತಾ ಇದೆ, ವೇರಿ ಆಗ್ತಾ ಇದೆ. ಇದಕ್ಕೆ ನಾವೇನಂತ ಕರಿತೀವಿ, ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಏನಾಗ್ತಾ ಇದೆ ಅಂದರೆ ಇಂಬ್ಯಾಲೆನ್ಸು ಆಗ್ತಾ ಇದೆ. ಸೊ ಬ್ಯಾಲೆನ್ಸ್ ಆಗಬೇಕು, ಅರ್ತ್ ಎನರ್ಜಿ ಇದ್ದರೆ ಹೆಂಗೆ ಕನ್ಸಿಡರ್ ಮಾಡ್ತೀವಿ ಅಂದರೆ ಅರ್ತ್ ಎನರ್ಜಿ ಬ್ಯಾಲೆನ್ಸ್ನ ಹೆಂಗೆ ಕನ್ಸಿಡರ್ ಮಾಡ್ತೀವಿ ನಾವು ಅಂದರೆ ಎನರ್ಜಿ ಎಂಟರಿಂಗ್ ಟಾಪ್ ಆಫ್ ದಿ ಅಟ್ಮಾಸ್ಫಿಯರ್ ಶುಡ್ ಬಿ ಈಕ್ವಲ್ ಟು ಎನರ್ಜಿ ಲೀವಿಂಗ್ ಟಾಪ್ ಆಫ್ ದಿ ಅಟ್ಮಾಸ್ಫಿಯರ್. ಎಷ್ಟು ಎನರ್ಜಿ ಬರ್ತದೋ ಅಷ್ಟು ಎನರ್ಜಿನೂ ಹೊರಗಡೆ ಹೋಗ್ತಾ ಇದ್ರೆ ಬ್ಯಾಲೆನ್ಸ್ ಆಗಿದೆ ಅಂತ. ಎನರ್ಜಿ ಎಂಟರಿಂಗ್ ದಿ ಅರ್ತ್ ಸರ್ಫೇಸ್ ಶುಡ್ ಲೀವ್ ದಿ ಅರ್ತ್ ಸರ್ಫೇಸ್. ಅವಾಗಷ್ಟೇ ಅದನ್ನ ಏನಂತ ಕರಿತೀನಿ, ಎಕ್ಸಾಕ್ಟ್ಲಿ ಬ್ಯಾಲೆನ್ಸ್ ಆಗಿದೆ ಅಂತೀನಿ. ಅಂತಂದರೆ ಬ್ಯಾಲೆನ್ಸ್ ಆಗಿಲ್ಲ ಅಂತ ಕರಿತೀವಿ. ಆದರೆ ಸಮ್ ಕೇಸಲ್ಲಿ ಏನಾಗುತ್ತೆ ಅಂತಂದರೆ ಬ್ಯಾಲೆನ್ಸ್ ಆಗಲ್ಲ. ಯಾಕೆ ಬ್ಯಾಲೆನ್ಸ್ ಆಗಲ್ವಲ್ಲ, ದೇರ್ ಆರ್ ಸಮ್ ಕೆಮಿಕಲ್ಸ್ ರೆಸ್ಪಾನ್ಸಿಬಲ್ ಫಾರ್ ದೋಸ್ ಕೆಮಿಕಲ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಗ್ರೀನ್ ಹೌಸ್ ಗ್ಯಾಸಸ್ ಆರ್ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ, ಅಥವಾ ಗ್ರೀನ್ ಹೌಸ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಸೊ ಈ ಚಿತ್ರದಲ್ಲಿ ನೋಡ್ಕೊಳ್ಳಿ, ಇನ್ಕಮಿಂಗ್ ಸೋಲಾರ್ ಎನರ್ಜಿ ಇದೆ. ಅರ್ತ್ ಅಟ್ಮಾಸ್ಫಿಯರ್ ರಿಫ್ಲೆಕ್ಟಬಿಲಿಟಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೋಲಾರ್ ಎನರ್ಜಿ ಬೇಕೇ ಬೇಕು. ಸೋಲಾರ್ ಎನರ್ಜಿ ಇಲ್ಲ ಅಂತಂದರೆ ಟೆಂಪ್ರೇಚರ್ ಸಿಕ್ಕಲ್ಲ, ಇದು ಫೋಟೋಸಿಂಥಸಿಸ್ ಆಗಲ್ಲ, ಬೇಕು. ಆದರೆ ಎಷ್ಟು ಬರುತ್ತಲ್ಲ ಅಷ್ಟು ವಾಪಸ್ ಹೋಗಬೇಕು, ರಿಫ್ಲೆಕ್ಟೆಡ್ ಟು ದಿ ಸೋಲಾರ್ ಎನರ್ಜಿ ಒಂದು ಕೇಸಲ್ಲಿ. ಇನ್ನೊಂದು ಕೇಸಲ್ಲಿ ಏನಾಗ್ತಾ ಇದೆ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಇರೋದಕ್ಕೋಸ್ಕರ ಅರೌಂಡ್ ದಿ ಅಟ್ಮಾಸ್ಫಿಯರ್ ಏನಾಗ್ತಾ ಇದೆ, ದೇ ಗೋಯಿಂಗ್ ಟು ಟೇಕ್ ಮೋರ್ ಅಮೌಂಟ್ ಆಫ್ ಎನರ್ಜಿ, ದೇ ಡಸಂಟ್ ಅಲೋ ದ ಎನರ್ಜಿ ಟು ಗೋ ಔಟ್ ಟು ದಿ ಸ್ಪೇಸ್. ಸೊ ಹಂಗಾಗಿ ಏನಾಗುತ್ತೆ ಅಂದರೆ ನೆಟ್ ಬ್ಯಾಲೆನ್ಸ್ ಎನರ್ಜಿ ಏನಿದೆಯಲ್ಲ ಅದು ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಈ ಎಫೆಕ್ಟ್ ಏನಂತ ಕರಿತೀವಿ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ, ಅಥವಾ ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಸೊ ಪಾಸ್ಟ್ 10 to 15 ಇಯರ್ಸಿಂದ ಏನಾಗ್ತಾ ಇದೆ ಅಂದರೆ ಈ ಕ್ಲೈಮೇಟ್ ಚೇಂಜ್ ಅನ್ನೋದು ಪ್ಯಾರಾಮೀಟರ್ಸು ಜಾಸ್ತಿ ಆಗ್ತಾ ಇದೆ. ದಿಸ್ ಇಸ್ ಬಿಕಾಸ್ ಆಫ್ ದಿ ಹ್ಯೂಮನ್ ಆ್ಯಕ್ಟಿವಿಟಿ. ನಾವೇ ನಮ್ಮ ಕೈಯಾರ ಮಾಡ್ಕೊಂಡಿರುವಂಥದ್ದು ಪ್ರಾಬ್ಲಮ್ ಅದು. ಸೊ ಅಟ್ಮಾಸ್ಫಿರಿಕ್ ಸೈಂಟಿಸ್ಟ್ ಆರ್ ಕನ್ಸರ್ನ್ಡ್ ದಟ್ ದೀಸ್ ಕ್ಲೈಮೇಟ್ ಎಕ್ಸ್ಟ್ರೀಮ್ಸ್ ಆರ್ ರಿಸಲ್ಟ್ ಆಫ್ trend launched by the carbon dioxide emission accompanying the industrial revolution called as the greenhouse effect ಅಂತ ಕರಿತೀವಿ. Greenhouse effect was first described by Jean Baptiste Fourier in 1827. ಇದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಎಫೆಕ್ಟ್ ಅಂತಲೂ ಕರೀತಾರೆ, ಗ್ಲೋಬಲ್ ವಾರ್ಮಿಂಗ್ ಅಂತಲೂ ಕರೀತಾರೆ. ಬೇರೆ ಬೇರೆ ಟರ್ಮಿನಾಲಜಿ ಸೇಮ್ ಮೀನಿಂಗ್ ಒಂದೇ ಇದೆ. ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿಬೋದು, ಕಾರ್ಬನ್ ಡೈಆಕ್ಸೈಡ್ ಎಫೆಕ್ಟ್ ಅಂತ ಕರಿಬೋದು, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿಬೋದು, ಎಲ್ಲನೂ ಒಂದೇ ಇರುತ್ತೆ. ಹಾಗಾದರೆ ಅದರದ್ದು ಡೆಫಿನೇಷನ್ ಏನು, ಇದು ಹೇಗಾಗತ್ತೆ ಅಂತ ನಾನು ಮುಂಚೆನೇ ಹೇಳ್ದಂಗೆ, Earth atmosphere traps the solar radiation caused by the presence of the atmospheric gases such as carbon dioxide, water vapor and methane that allows the incoming sunlight to pass through ಬಟ್ ಅಬ್ಸರ್ವ್ಡ್ ರೇಡಿಯೇಟೆಡ್ ಬ್ಯಾಕ್ ಇನ್ ಟು ದಿ ಅರ್ತ್ ಸರ್ಫೇಸ್. ನಾನು ಹೇಳಿದೆ ಯಾವುದೇ ಒಂದು ಪ್ಲಾನೆಟ್ಗೆ ಆ ಸೋಲಾರ್ ರೇಡಿಯೇಷನ್ ಏನು ಬರುತ್ತಲ್ಲ, ಎಷ್ಟು ಬರುತ್ತಲ್ಲ ಅಷ್ಟು ವಾಪಸ್ ಹೋಗಬೇಕು. ಸೊ ಅವಾಗ ಏನಾಗುತ್ತೆ, ಬ್ಯಾಲೆನ್ಸ್ ಇದೆ ಅಂತ ತಿಳ್ಕೊಳ್ತೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ ಸಮ್ ಆಫ್ ದಿ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಯಾವುದಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ವಾಟರ್ ವೇಪರ್ ಇರ್ಬೋದು, ಮೀಥೇನ್ ಇರ್ಬೋದು, ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಗ್ರೀನ್ ಹೌಸ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ, ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಇವೇನು ಮಾಡುತ್ತೆ, ಸೋಲಾರ್ ರೇಡಿಯೇಷನ್ನ ಟ್ರ್ಯಾಪ್ ಮಾಡ್ಕೊಳ್ಳುತ್ತೆ ಅಬೌವ್ ದಿ ಅರ್ತ್ ಸರ್ಫೇಸ್. ಅಟ್ಮಾಸ್ಫಿಯರ್ ಇರುತ್ತೆ. ನಾನು ಪ್ರೀವಿಯಸ್ ಇದರಲ್ಲಿ ಹೇಳಿದ್ದೀನಿ, ಅಟ್ಮಾಸ್ಫಿಯರ್ ಅಂದರೆ ಬೇರೆ ಬೇರೆ ಝೋನ್ಸ್ ಇರುತ್ತೆ. ಆ ಝೋನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸೋಲಾರ್ ರೇಡಿಯೇಷನ್ನ ಈ ಅಟ್ಮಾಸ್ಫಿಯರ್ ಇರುವಂಥ ಗ್ಯಾಸಸ್ ಏನು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಂಡು ಏನು ಮಾಡುತ್ತೆ, ಬೇಕಾದನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ, ಇಲ್ಲದನ್ನ ಎಕ್ಸ್ಟ್ರಾ ಏನು ಮಾಡ್ಕೊಳುತ್ತೆ, ಬಿಟ್ಟು ಕೊಟ್ಬಿಡುತ್ತೆ.
ಆದರೆ ಸಮ್ ಸನ್ಲೈಟ್ ದಟ್ ಈಸ್ ದಿ ಅರ್ತ್ ಈಸ್ ರಿಫ್ಲೆಕ್ಟೆಡ್, ಸಮ್ ಬಿಕಮ್ಸ್ ಹೀಟ್. ಕೆಲವೊಂದು ಏನಾಗುತ್ತೆ ಭೂಮಿ ಒಳಗಡೆ ಬರುತ್ತೆ, ಕೆಲವೊಂದು ಏನಾಗುತ್ತೆ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಆದರೆ ಕೆಲವು ಸಲ ಏನಾಗುತ್ತೆ ಅಂದರೆ ಅಟ್ಮಾಸ್ಫಿಯರಲ್ಲಿ ಇರುವಂಥ ಝೋನಲ್ಲಿ ಇರುವಂಥ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆಯಲ್ಲ ಅದು ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಅರೌಂಡ್ ದಿ ಅರ್ತ್ ಅಟ್ಮಾಸ್ಫಿಯರ್ ಏನಾಗ್ತಾ ಹೋಗುತ್ತೆ, ಆ ಟೆಂಪ್ರೇಚರ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಬಾಲ್ ಇದೆ ಅಂತ ಇಟ್ಕೊಳ್ಳೋಣ, ಬಾಲ್ಗೆ ಏನಾಗ್ತಾ ಇದ್ದೀನಿ ನಾನು, ಬಿಸಿ ಹಾಕ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಸೊ ತುಂಬ ದೂರ ಇತ್ತು ಅಂದರೆ ಪರವಾಗಿಲ್ಲ, ಅದ್ರ ಮಧ್ಯದಲ್ಲಿ ಇರೋ ಬಾಲ್ಗೂ ಮತ್ತು ನನ್ನ ಟಾರ್ಚ್ ಬಿಡ್ತಿಲ್ಲ, ಟಾರ್ಚಲ್ಲಿ ಒಂದು ಲೈಟ್ನ ಬಾಲ್ ತೊಗೊಳ್ಳಿ, ಒಂದು ಟಾರ್ಚಲ್ಲಿ ಲೈಟ್ ಬಿಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಸೊ ತುಂಬ ದೂರ ಇತ್ತು ಅಂದಾಗ ಏನು ಪ್ರಾಬ್ಲಮ್ ಆಗಲ್ಲ. ಆ ಮಧ್ಯದಲ್ಲಿರುವಂಥ ಗ್ಯಾಸಸ್ ತುಂಬ ಬಿಸಿ ಆಯಿತು ಅಂತಂದರೆ ಅವಾಗ ಆ ಬಾಲ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಬಿಸಿ ಆಗ್ತಾ ಹೋಗುತ್ತೆ. ಸೊ ಹಂಗಾಗುತ್ತೆ. ಸೊ ನಮ್ಮ ಪ್ಲಾನೆಟ್ ಏನಿದೆಯಲ್ಲ ಅದ್ರ ಸುತ್ತ ಇರುವಂಥ ಅಟ್ಮಾಸ್ಫಿಯರಲ್ಲಿರುವಂಥ ಗ್ರೀನ್ ಹೌಸ್ ಗ್ಯಾಸಸ್ ಹೀಟ್ ಆಯಿತು ಅಂದರೆ ನಮ್ಮ ಭೂಮಿನ ಏನಾಗ್ತಾ ಹೋಗುತ್ತೆ, ನಮ್ಮ ಬಾಲು ಏನಾಗ್ತಾ ಹೋಗುತ್ತೆ, ಹೀಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಆ್ಯಕ್ಚುಲಿ ಅದರಲ್ಲಿ 2 ಟೈಪ್ ಇದೆ. ಒಂದಕ್ಕೆ ನ್ಯಾಚುರಲ್ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಮ್ಯಾನ್ ಮೇಡ್ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ, ಅಥವಾ ಆರ್ಟಿಫಿಷಿಯಲ್ ಅಂತ ಕರಿಬೋದು. ಸೊ ನ್ಯಾಚುರಲ್ ಗ್ರೀನ್ ಹೌಸ್ ಏನು ಅಂತಂದರೆ ಭೂಮಿಯ ಸೋಲಾರ್ ರೇಡಿಯೇಷನ್ ಬರುತ್ತೆ, ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮತ್ತೆ ಅದು ಹೋಗುತ್ತೆ. ಸೊ ಇದು ಏನದು ಸೈಕಲ್, ಅದು ವಾಟರ್ ಸೈಕಲ್ ಥರ ಏನಾಗ್ತಾ ಇರುತ್ತೆ, ಎನರ್ಜಿ ಬರುತ್ತೆ, ಎನರ್ಜಿ ಹೋಗ್ತಾ ಇರುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು, ನ್ಯಾಚುರಲ್ ಗ್ರೀನ್ ಹೌಸ್ ಎಫೆಕ್ಟ್. ಇಟ್ ಈಸ್ ನೀಡೆಡ್, ಇಟ್ ಈಸ್ ರಿಕ್ವೈರ್ಡ್ ಫಾರ್ ದಿ ಫೋಟೋಸಿಂಥಸಿಸ್ ಬೇಕು, ಫುಡ್ ಬೇಕು, ನಮ್ಮದು ಅರ್ಥನ ವಾರ್ಮ್ ಆಗಿಡೋದಕ್ಕೆ ಅದು ಬೇಕೇ ಬೇಕಾಗತ್ತೆ. ಮ್ಯಾನ್ ಮೇಡ್ ಅಂತಂದರೆ ಆ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆಯಲ್ಲ ಅದು ನಾವು ವಿ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ಬೈ ಬರ್ನಿಂಗ್ ದಿ ಫ್ಯೂಯಲ್ಸ್ ಇರ್ಬೋದು, ಪೆಟ್ರೋಲಿಯಂ ಇರ್ಬೋದು, ಕೋಲ್ ಇರ್ಬೋದು, ನ್ಯಾಚುರಲ್ ಗ್ಯಾಸ್ ಇರ್ಬೋದು, ಇದಕ್ಕೆಲ್ಲ ಏನಂತ ಕರಿತೀವಿ ನಾವು, ಫಾಸಿಲ್ ಫ್ಯೂಯಲ್ಸ್ ಅಂತ ಕರಿತೀವಿ. ಇದನ್ನೆಲ್ಲ ಹೀಟ್ ಮಾಡಿದಾಗ ಅಂದರೆ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದಿ ಟೆಂಪರೇಚರ್ ಆಫ್ ದಿ ಅಟ್ಮಾಸ್ಫಿಯರ್, ದಟ್ ಲೀಡ್ಸ್ ಟು ಗ್ರೀನ್ ಹೌಸ್ ಎಫೆಕ್ಟ್, ದಟ್ ಲೀಡ್ಸ್ ಟು ಗ್ಲೋಬಲ್ ವಾರ್ಮಿಂಗ್. ಸೊ ಹಾಗಾಗಿ ಅದಕ್ಕೆ ನಾವೇನಂತ ಕರಿತೀವಿ, ಮ್ಯಾನ್ ಮೇಡ್ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಈಗ ಅದೇ ಥರ ನ್ಯಾಚುರಲ್ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆಯಲ್ಲ ದೇ ಆ್ಯಕ್ಟ್ ಎಸ್ ಎ ಸಾರ್ಟ್ ಆಫ್ ಎ ಬ್ಲ್ಯಾಂಕೆಟ್ ಫಾರ್ ದಿ ಇನ್ಫ್ರಾರೆಡ್ ರೇಡಿಯೇಷನ್. ಅದು ಬೇಕೇ ಬೇಕು. ಅಬೌಟ್ 80 to 90% ಆಫ್ ದಿ ಅರ್ತ್ ನ್ಯಾಚುರಲ್ ಗ್ರೀನ್ ಹೌಸ್ ಎಫೆಕ್ಟ್ ಈಸ್ ಡ್ಯೂ ಟು ವಾಟರ್ ವೇಪರ್ಸ್ ಆ್ಯಂಡ್ ಕ್ಲೌಡ್ಸ್. ಮೋಸ್ಟ್ ಆಫ್ ದೆಮ್ ಆರ್ ಡ್ಯೂ ಟು ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು, ಫ್ಯೂ ಅದರ್ ಮೈನರ್ ಗ್ಯಾಸಸ್. ದ ರಿಮೈನಿಂಗ್ ಗ್ಯಾಸಸ್ ಇನ್ ದಿ ಅಟ್ಮಾಸ್ಫಿಯರ್, ನೈಟ್ರೋಜನ್, ಆಕ್ಸಿಜನ್ ಆಲ್ಸೋ ಅಬ್ಸರ್ವ್ emit the small amount of infrared radiation, radiative effect on the temperature so weak that they can neglected. Methane potent ಗ್ರೀನ್ ಹೌಸ್ ಗ್ಯಾಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ವಾಟರ್ ವೇಪರ್ಸ್ ಇರ್ಬೋದು, ಇದೆಲ್ಲ ಬೇಕೇ ಬೇಕು. ಇಟ್ ಆ್ಯಕ್ಟ್ ಎಸ್ ಎ ಬ್ಲ್ಯಾಂಕೆಟ್. ಯಾಕೆ ಅಂತಂದ್ರೆ ನಮ್ಮ ಅರ್ಥನ ಅದೇನು ಮಾಡಬೇಕು, ವಾರ್ಮ್ ಇಡೋದಕ್ಕೆ, ಫೋಟೋಸಿಂಥಸಿಸ್ಗೆ ಬೇಕೇ ಬೇಕಾಗತ್ತೆ. ವಾಟರ್ ವೇಪರ್ 75% ಇರುತ್ತೆ, 19% ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, 6% ಮೀಥೇನಲ್ ಅದರ್ ಗ್ಯಾಸಸ್ ಇರುತ್ತೆ. ದಿಸ್ ಇಸ್ ವೆನ್ ಯು ಟಾಕ್ ಅಬೌಟ್ ನ್ಯಾಚುರಲ್ ಗ್ರೀನ್ ಹೌಸ್ ಎಫೆಕ್ಟ್. ನ್ಯಾಚುರಲ್ ಎಫೆಕ್ಟ್ ಇರೋದ್ರಿಂದ ಅಡ್ವಾಂಟೇಜಸ್ ಏನಾಗುತ್ತೆ ಅಂತಂದರೆ, ನನಗೆ the greenhouse effect keeps the earth warm for us to live and grow food. ಸೊ ನಮಗೆ ಬೇಕೇ ಬೇಕು, ನಾವು ಬದುಕಬೇಕು ಭೂಮಿ ಮೇಲೆ ಅಂತಂದರೆ ವಿ ನೀಡ್ ಎ ಸೋಲಾರ್ ಎನರ್ಜಿ ಬೇಕು, ಮತ್ತು ಫೋಟೋಸಿಂಥಸಿಸ್ಗೆ ನನಗೆ ಸೋಲಾರ್ ಲೈಟ್ ಬೇಕೇ ಬೇಕು. ದಿಸ್ ಅಡ್ವಾಂಟೇಜ್ ಆಫ್ ದಿ ಗ್ರೀನ್ ಹೌಸ್ ಎಫೆಕ್ಟ್. ಗ್ರೀನ್ ಹೌಸ್ ಗ್ಯಾಸಸ್ allows the sunlight in and warms the earth and then block the heat from leaving. This is called as greenhouse effect and this is a natural thing mostly caused by water vapor. ಬೇಕೇ ಬೇಕಿದ್ದು ಬರುತ್ತೆ, ಆದರೆ ಆ ಪರ್ಸೆಂಟೇಜ್ನ ಅದು ಮೈಂಟೈನ್ ಮಾಡಬೇಕಾಗತ್ತೆ. ಆದರೆ ಕೆಲವು ಸಲ ಏನಾಗುತ್ತೆ ಅಂದರೆ, when there is an imbalance in the carbon dioxide and oxygen proportion, extra carbon dioxide will form a blanket around the earth and trap the infrared radiation. ಸೊ ಏನಾಗುತ್ತೆ, ನ್ಯಾಚುರಲ್ ಆಗಿತ್ತು ಅಂತಂದರೆ 90%, 20% ಎಷ್ಟು ನನಗೆ ಕಾರ್ಬನ್ ಡೈಆಕ್ಸೈಡ್ ಇರಬೇಕು. ಅದಕ್ಕಿಂತ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಹೋದಂಗೆ ಏನು ಮಾಡುತ್ತೆ, ಅದು ಟ್ರ್ಯಾಪ್ ಮಾಡ್ಕೊಳ್ಳೋಂಥದ್ದು, ಅದು ಎನರ್ಜಿ ತೊಗೊಳ್ಳೋವಂಥದ್ದು ಏನಾಗ್ತಾ ಹೋಗುತ್ತೆ, ಸೋಲಾರ್ ಎನರ್ಜಿ ತೊಗೊಳ್ಳೋವಂಥದ್ದು, ರೇಡಿಯೇಷನ್ಸ್ ತೊಗೊಳ್ಳೋವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದಾಗ ಏನಾಗುತ್ತೆ, ಆ ಬ್ಲ್ಯಾಂಕೆಟ್ ಏನಿರುತ್ತಲ್ಲ, ಬ್ಲ್ಯಾಂಕೆಟ್ ಏನಾಗ್ತಾ ಹೋಗುತ್ತೆ, ಟೆಂಪ್ರೇಚರು ಜಾಸ್ತಿ ಆಗ್ತಾ ಹೋಗುತ್ತೆ. ಅಪಾರ್ಟ್ ಫ್ರಮ್ ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್ ಇರ್ಬೋದು ಫ್ರಮ್ ದಿ ಆಟೋಮೊಬೈಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್, ಫ್ಲೋರೋಕಾರ್ಬನ್ಸ್ ಇರ್ಬೋದು, ಫ್ರಯಾನ್ಸ್ ಅಂತ ಹೇಳ್ತೀವಿ, ವಿಚ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಇನ್ ಸ್ಪ್ರೇ ಬಾಟಲ್ಸ್, ಪ್ರೊಪಲೆಂಟ್ಸ್, ರೆಫ್ರಿಜರೇಟರ್ಸಲ್ಲಿ ಯೂಸ್ ಮಾಡ್ತೀವಿ. ಮೀಥೇನ್ ಫ್ರಮ್ ದಿ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಆಲ್ ದೀಸ್ ಗ್ಯಾಸಸ್ ವಿ ಆರ್ ಗೋಯಿಂಗ್ ಟು ಕಲೆಕ್ಟ್ ಆಸ್ ದಿ ಗ್ರೀನ್ ಗ್ಯಾಸಸ್ ಅಂತ ಕರಿತೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ದೇರ್ ವಿಲ್ ಬಿ ಇಂಬ್ಯಾಲೆನ್ಸ್ ಇನ್ ದಿ amount of the radiation that is taken by the earth and reflected back. ಸೊ ಎಷ್ಟು ತೊಗೊಳುತ್ತಲ್ಲ ಅಷ್ಟು ರಿಫ್ಲೆಕ್ಟ್ ಮಾಡೋದು, ಇದು ರಿಫ್ಲೆಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಆ ಗ್ರೀನ್ ಹೌಸ್ ಗ್ಯಾಸಸ್ ಏನು ಮಾಡುತ್ತೆ, ಎಲ್ಲನೂ ಟ್ರ್ಯಾಪ್ ಮಾಡ್ಕೊಳುತ್ತೆ, ತನ್ನೊಳಗಡೆ ಇಟ್ಕೊಳ್ಳುತ್ತೆ. ಅದು ಎಲ್ಲಿರುತ್ತೆ, ಆ ಗ್ರೀನ್ ಹೌಸ್ ಗ್ಯಾಸಸ್ ಎಲ್ಲಿರುತ್ತೆ, ಎಬೋದಿ ಅರ್ತ್ ಅಟ್ಮಾಸ್ಫಿಯರಲ್ಲಿರುತ್ತೆ. ಹಾಗಾಗಿ ಏನಾಗುತ್ತೆ, ಟೆಂಪ್ರೇಚರು ಜಾಸ್ತಿ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ, ಅಥವಾ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಇದು ಯಾಕಾಗತ್ತೆ,
ಮೊದಲನೇ ರೀಸನು ಡಿಫಾರೆಸ್ಟೇಷನ್, ಬಿಕಾಸ್ ವಿ ಹ್ಯಾವ್ ಟು ಮೇಂಟೈನ್ ದಿ ಕಾರ್ಬನ್ ಡೈಆಕ್ಸೈಡ್ ಪ್ರಪೋರ್ಷನ್ನ ಮೇಂಟೈನ್ ಮಾಡಬೇಕು. ಅದು ಮೇಂಟೈನ್ ಮಾಡಬೇಕು ಅಂದರೆ ನನಗೆ ಫಾರೆಸ್ಟ್ ಬೇಕೇ ಬೇಕು. ಫಾರೆಸ್ಟ್ ಹಾಳು ಮಾಡೋದಕ್ಕೋಸ್ಕರ, ಡಿಫಾರೆಸ್ಟನ್ ಆಗಿರೋದಕ್ಕೋಸ್ಕರ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಕಟಿಂಗ್ ಡೌನ್ ದಿ ಟ್ರೀಸ್ ದಸ್ ಲೀಡ್ಸ್ ಟು ದಿ ಇನ್ಕ್ರೀಸ್ ಇನ್ ದಿ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಇನ್ ದಿ ಅಟ್ಮಾಸ್ಫಿಯರ್, ಈವೆನ್ಚುಲಿ ಎನ್ಹಾನ್ಸಿಂಗ್ ದಿ ಗ್ರೀನ್ ಹೌಸ್ ಎಫೆಕ್ಟ್ನ ಎನ್ಹಾನ್ಸ್ತಾ ಇದೆ. ಒಂದನೇದು. ಎರಡನೇ ರೀಸನ್ ಏನು ಅಂದರೆ ಬರ್ನಿಂಗ್ ಆಫ್ ದಿ ಫಾಸಿಲ್ಸ್ನಲ್ಲಿ ನಾವೇನು ಮಾಡ್ತೀವಿ, ಬರ್ನ್ ಮಾಡ್ತಾ ಹೋಗ್ತೀವಿ. ಗ್ರೀನ್ ಹೌಸ್ ಗ್ಯಾಸಸ್ ಕ್ಯಾನ್ ಆಲ್ಸೋ ರಿಲೀಸ್ಡ್ ಟು ದಿ ಅಟ್ಮಾಸ್ಫಿಯರ್ ಡ್ಯೂರಿಂಗ್ ದಿ ಫಾಸಿಲ್ ಫ್ಯೂಯಲ್ಸ್ ಲೈಕ್ ಆಯಿಲ್, ಕೋಲ್, ಗ್ಯಾಸ್ ಇದನ್ನೆಲ್ಲ ಯೂಸ್ ಮಾಡಿದಾಗ. ಆಮೇಲೆ ನೌಡೇಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಆಲ್ ದೀಸ್ ಥಿಂಗ್ಸ್ ಇನ್ ಅವರ್ ಇಂಡಸ್ಟ್ರಿ. ಹಾಗಾಗಿ ಸರ್ಟನ್ ಗ್ಯಾಸಸ್ ಏನಾಗ್ತಾ ಹೋಗುತ್ತೆ, ಲಾಸ್ಟ್ ಲಾಂಗರ್ ಟೈಮ್ ಇನ್ ದಿ ಅಟ್ಮಾಸ್ಫಿಯರ್, ತುಂಬ ಹೊತ್ತು ಇರ್ತವೆ. ಈಗ ಫ್ಲೋರೋಕಾರ್ಬನ್ಸ್ ತೊಗೊಂಡು ತುಂಬ ಹೊತ್ತು ನೇಚರಲ್ಲಿ ಇರುತ್ತೆ, ದಟ್ ಆಲ್ಸೋ ಗೋಯಿಂಗ್ ಟು ಟ್ರಾಪ್. ಸೊ ಇದೆಲ್ಲ ಏನು ಮಾಡುತ್ತೆ ಅಂದರೆ ದೀಸ್ ಥಿಂಗ್ಸ್ ಇನ್ಕ್ರೀಸಸ್ ದಿ ಆವ್ರೇಜ್ ಟೆಂಪರೇಚರ್ ಅರೌಂಡ್ ದಿ ಅಟ್ಮಾಸ್ಫಿಯರ್, ಅಬೋವ್ ದಿ ಅರ್ತ್ ಅಟ್ಮಾಸ್ಫಿಯರ್, ದಟ್ ಲೀಡ್ಸ್ ಟು ಗ್ಲೋಬಲ್ ವಾರ್ಮಿಂಗ್. ನೆಕ್ಸ್ಟ್ ಏನು ಒಂದು ಕಾಸ್ ಏನು ಅಂದರೆ ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್ ನಾವು ಯೂಸ್ ಮಾಡ್ತೀವಿ. ಅದರ್ ಮ್ಯಾನ್ ಮೇಡ್ ಕಾಸಸ್ ಆಫ್ ದಿ ಇನ್ಕ್ರೀಸ್ ಇನ್ ದಿ ಗ್ರೀನ್ ಹೌಸ್ ಎಫೆಕ್ಟ್ ಇಸ್ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಬೈ ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್. ದೀಸ್ ಗ್ಯಾಸಸ್ ಫ್ಲೋರೋಕಾರ್ಬನ್ಸ್ ಆರ್ ಯೂಸ್ಡ್ ಎ ಲಾರ್ಜ್ ಸ್ಕೇಲ್ ಆಫ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತಾರೆ. ಸಮ್ ಪ್ರೋಸೆಸ್ ಆಫ್ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಆಲ್ಸೋ ಆಸ್ ಎ ಕಾಸ್ಟ್ ಟುವರ್ಡ್ಸ್ ದಿ ಗ್ರೀನ್ ಹೌಸ್ ಎಫೆಕ್ಟ್. ಇದಕ್ಕೆಲ್ಲನೂ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ನಾನು ಜಾಸ್ತಿ ಮಾಡಿದಾಗ್ಲೂ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು, ಅದೆಲ್ಲ ಏನಾಗ್ತಾ ಹೋಗುತ್ತೆ, ನೇಚರ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಲ್ ದೀಸ್ ಆರ್ ಇಂಟರ್ ರಿಲೇಟೆಡ್. ನೆಕ್ಸ್ಟ್ ಥರ್ಡ್ ರೀಸನ್ ಅಥವಾ ಫೋರ್ತ್ ರೀಸನ್ ಏನು ಅಂದರೆ ಪಾಪ್ಯುಲೇಷನ್ ಗ್ರೋತ್ ಇರ್ಬೋದು. ಪಾಪ್ಯುಲೇಷನ್ ಗ್ರೋತ್ ಇಸ್ ಅನ್ ಇಂಡೈರೆಕ್ಟ್ ಕಾಂಟ್ರಿಬ್ಯೂಟರ್ ಆ್ಯಂಡ್ ಒನ್ ಆಫ್ ದಿ ಮೇಜರ್ ಕಾಸಸ್ ಫಾರ್ ದಿ ಗ್ರೀನ್ ಹೌಸ್ ಎಫೆಕ್ಟ್. ವಿತ್ ದ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ದ ನೀಡ್ಸ್ ಆ್ಯಂಡ್ ವಾಂಟ್ಸ್ ಆಫ್ ದಿ ಪೀಪಲ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಸ್. ವಾಂಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಡಿಫಾರೆಸ್ಟೇಷನ್ ಜಾಸ್ತಿ ಆಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗುತ್ತೆ, ಇಂಡಸ್ಟ್ರಿ ಜಾಸ್ತಿ ಆಗ್ತಾ ಹೋಗುತ್ತೆ, ಕಾಡನ್ನ ಕಳಿತೀವಿ, ಕಾಡಿರೋದನ್ನೆಲ್ಲ ಏನು ಮಾಡ್ತೀವಿ, ನಾಡು ಮಾಡ್ಕೊಳಕ್ಕೆ ಹೋಗ್ತೀವಿ. ಸೊ ಬಿಕಾಸ್ ಆಫ್ ದಿಸ್ ಆಲ್ಸೋ ಗ್ರೀನ್ ಹೌಸ್ ಎಫೆಕ್ಟ್ ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ದು ಟೆಂಪರೇಚರು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗೇನು ಪಿಕ್ಚರ್ ಅಲ್ಲಿ ತೋರಿಸ್ಬೇಕಾದ್ರೆ ರಿಫ್ಲೆಕ್ಟ್ ಆಗ್ತಾ ಇದೆ. ರಿಫ್ಲೆಕ್ಟ್ ಆಗಿದ್ದು ಏನಾಗಬೇಕದು, ರೇಡಿಯೇಷನ್ ಬಂದಿದ್ದು ಏನಾಗುತ್ತೆ, ಅಬ್ಸರ್ವ್ ಮಾಡಿಕೊಂಡು ರಿಫ್ಲೆಕ್ಟ್ ಮಾಡಬೇಕು. ಸೊ ನಾನಿಲ್ಲಿ ಡಾರ್ಕ್ ಬ್ಲೂ ಕಲರ್ ಝೋನ್ ಏನು ತೋರಿಸಿದ್ದೀನಲ್ಲ, ಅಲ್ಲೇನಾಗುತ್ತೆ ಅಂದರೆ ಅದು ಅಬ್ಸರ್ವ್ ಮಾಡ್ಕೊಂಡಿದ್ದು ಹೋಗಬೇಕು. ಹೋಗೋಕೆ ಏನು ಮಾಡುತ್ತೆ, ಇದು ಬ್ಯಾರಿಯರ್ ಥರ ಏನು ಮಾಡ್ತಾ ಇದೆ ಅಂದರೆ ಅಟ್ಮಾಸ್ಫಿಯರಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅದರ್ ಗ್ರೀನ್ ಹೌಸ್ ಗ್ಯಾಸಸ್ ಏನು ಮಾಡುತ್ತೆ, ಅದನ್ನು ಟ್ರ್ಯಾಪ್ ಮಾಡಿ ಇಟ್ಕೊಳ್ಳುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಹೋಗುತ್ತೆ. ದಟ್ ಮೇ ಬಿ ಡಿಫಾರೆಸ್ಟೇಷನ್ ಆಗಿರ್ಬೋದು, ಅಥವಾ ಯೂಸ್ ಆಫ್ CFCs ಇರ್ಬೋದು, ಯೂಸ್ ಆಫ್ ಫಾಯಿಲ್ ಫ್ಯೂಯಲ್ಸ್ ಆಗಿರ್ಬೋದು. ಸೊ ಇಂಡಸ್ಟ್ರಿಗಳಿಂದ ಬಿಡುವಂಥ ನೈಟ್ರೋಜನ್, ಸಲ್ಫರ್ ಆಕ್ಸೈಡ್ಸ್, ಆಲ್ ದೀಸ್ ಆರ್ ರೆಸ್ಪಾನ್ಸಿಬಲ್. ಸೊ ಹಾಗಾದರೆ ಈಗ ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತಾ ಇದೆ, ಎನ್ಹಾನ್ಸ್ಡ್ ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತಾ ಇದೆ, ಮ್ಯಾನ್ ಮೇಡ್ ಗ್ರೀನ್ ಹೌಸ್ ಎಫೆಕ್ಟ್ ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ ಅಂದರೆ, ಸೊ ಎಕ್ಸಸ್ ಆಫ್ ಅಮೌಂಟ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ mostly by burning the fossil fuels. This causes a delicate natural imbalance. ನ್ಯಾಚುರಲ್ ಬ್ಯಾಲೆನ್ಸ್ ಏನಿರುತ್ತಲ್ಲ ಅದು ಏನಾಗ್ತಾ ಇದೆ, ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಅದ್ರ ಸಲುವಾಗಿ ಏನಾಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಹಾಗಾಗಿ ಸೊ ನಮ್ಮದು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಸೀಸನ್ಸ್ ಎಲ್ಲ ನಾವು ಸಣ್ಣವರೆಲ್ಲ ಇದ್ದಾಗ 4 ಸೀಸನ್ 5 ಸೀಸನ್ ಅಂತ ಹೇಳ್ತಿದ್ರು, ಈಗ ಸೀಸನ್ ಇಲ್ಲ, ಆ ಥರ ಆಗ್ತಾ ಇದೆ. ಎಫೆಕ್ಟ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಏನಂದರೆ ಇನ್ಕ್ರೀಸ್ ಇನ್ ಟೆಂಪರೇಚರ್. ಸೊ ಟೆಂಪರೇಚರ್ ಎಬೋವ್ ದಿ ಅರ್ತ್ ಅಟ್ಮಾಸ್ಫಿಯರ್ ಇನ್ಕ್ರೀಸ್ ಆಗ್ತಾ ಇದೆ. ಅದು ಇನ್ಕ್ರೀಸ್ ಆಗ್ತಾ ಇರೋದಕ್ಕೋಸ್ಕರ ಸೀ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇದೆ. ನಾನು ಹೇಳ್ದಂಗೆ ಆ ಬ್ಯಾಲೆನ್ಸ್ ಏನಿದೆಲ್ಲ, ವಾಟರ್ ವೇಪರ್ಸ್ ಆ ಬ್ಯಾಲೆನ್ಸ್ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇನ್ಕ್ರೀಸ್ ಇನ್ ಸೀ ಲೆವೆಲ್ ಆಗ್ತಾ ಇದೆ, ಮೆಲ್ಟಿಂಗ್ ಆಫ್ ದಿ ಐಸ್ ಆಗ್ತಾ ಇದೆ. ಆಲ್ ದೀಸ್ ಆರ್ ದಿ ಎಫೆಕ್ಟ್ಸ್ ಗ್ಲೋಬಲ್ ವಾರ್ಮಿಂಗ್. ಹಾಗಾದರೆ ಈಗ ಆಯಿತು ಮಾಡಿಬಿಟ್ಟಿದ್ದೀವಿ, ಏನು ಮಾಡೋದು, ವಾಟ್ ಆರ್ ದಿ ರೆಮಿಡಿಯಲ್ ಮೆಷರ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಅಂದರೆ ಅಫಾರೆಸ್ಟೇಷನ್. ಮತ್ತು ಫಾರೆಸ್ಟ್ನ ಜಾಸ್ತಿ ಮಾಡಬೇಕು, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ನ ನಾವು ಕಡಿಮೆ ಮಾಡ್ತಾ ಹೋಗಬೇಕು, ಆಕ್ಸಿಜನ್ದು ಜಾಸ್ತಿ ಮಾಡ್ತಾ ಹೋಗಬೇಕು. ದಟ್ ಇಸ್ ಪಾಸಿಬಲ್ ಓನ್ಲಿ ಬೈ ದಿ ಅಫಾರೆಸ್ಟೇಷನ್. ಫಾರೆಸ್ಟ್ನ ಜಾಸ್ತಿ ಬೆಳೆಯೋದ್ರಿಂದ ಸಾಧ್ಯ ಆಗುತ್ತೆ. ಜುಡಿಷಿಯಲ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ನ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡೋಂಗಿಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೋಬೇಕು. ಯೂಸ್ ಆಫ್ ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸಸ್, ಎಲ್ಲರೂ ಫಾಯಿಲ್ ಫ್ಯೂಯಲ್ಸ್ ಬಗ್ಗೆ ನ್ಯಾಚುರಲ್ ಗ್ಯಾಸ್ನ ಹೀಟ್ ಮಾಡೋದು ಬದಲು ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಎನರ್ಜಿ. ಸೊ ವಿಂಡ್ ಎನರ್ಜಿ ಇದೆ, ಸೋಲಾರ್ ಎನರ್ಜಿ ಇದೆ. ಸೊ ಅದನ್ನೆಲ್ಲ ಟ್ರಾಪ್ ಮಾಡ್ಕೊಳ್ಳೋಕೆ ಸಾಧ್ಯನಾ, ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡೋಕ್ಕೆ ಸಾಧ್ಯನಾ ಅಂತ ನೋಡ್ಕೊಳ್ಳೋದು. ಯೂಸ್ ಆಫ್ ಆಲ್ಟರ್ನೇಟಿವ್ ಕೆಮಿಕಲ್ಸ್, ಎಗೇನ್ ನಾನು CFCs ಬದಲು ಈಗ ಹೈಡ್ರೋಫ್ಲೋರೋಕಾರ್ಬನ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, HFCs ಯೂಸ್ ಮಾಡ್ತಾ ಇದ್ವಿ. ಆ ಥರ ನೋಡೋದು. ಏನಾದ್ರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಕೊಳ್ಳೋದು, ಅಥವಾ ನ್ಯಾಚುರಲ್ ರಿಸೋರ್ಸಸ್ನ ಹಾಳು ಮಾಡ್ದಂಗೆ ಕಡಿಮೆನೇ ಗ್ರೀಡಿ ಇಲ್ದಲೇ ಚಿಕ್ಕದಾಗೆ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ಟ್ರೈ ಮಾಡೋವಂಥದ್ದು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಕ್ರಿಯೇಟಿಂಗ್ ಅವೇರ್ನೆಸ್. ಇಷ್ಟೆಲ್ಲ ಮಾಡೋದ್ರಿಂದ ನಾನು ಏನಾಗುತ್ತೆ ಅಂದರೆ ಗ್ರೀನ್ ಹೌಸ್ ಎಫೆಕ್ಟ್ನ ನಾನು ಮಿನಿಮೈಸ್ ಮಾಡ್ಬೋದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.